ನಾನು ಸೊಸೆ ಏನ್ ಅವಳ ಒಬ್ಳುಗೆ ನೀನಿಯ ಅಡುಗೆ ಮನೆಯಾಗೆ ಗ್ಯಾಸ್ ಅಂಟ್ಸಕ್ ಬರೋದು, ಅವಳ ಒಬ್ಳುಗೆ ನೀನಿಯ ಕುಕ್ಕರ್ ಇಕ್ಕಕ್ ಬರೋದು ಅಂತ ಹೇಳ್ಬಿಟ್ಟು ಭಾಳ ಮೆರಿತಿದ್ಲು. ಬೇಕಂತ ಇವತ್ತು ಕಣಕ್ಕ ನೀನು ನಂಬ್ತೀಯೋ ಬಿಡ್ತೀಯೋ ಒಂದು ಚೂರು ಅನ್ನ ಮಾಡಿರ್ಸಿಲ್ಲ, ಹಂಗೆ ಹೊಂಟೋಗ್ಬಿಟ್ಟವಳೆ. ಅವಳಿಗೆ ಏನು ಗೊತ್ತಾ, ಹೊಟ್ಟೆ ಉರಿ ನನ್ನ ಸೊಸೆಗೆ ಮಾಡ್ಕೊಂಡು ತಿನ್ಲಿ ಅವಳು. ಅವಳಿಗೆ ಹೆಂಗಿದ್ರು ನಮ್ಮ ಮತ್ತೆ ಗ್ಯಾಸ್ ಅಂಟ್ಸಕ್ಕೆ ಬರೋಕ್ಕಿಲ್ಲ, ಹೆಂಗಿದ್ರು ಕುಕ್ಕರ್ನ ಮುಚ್ಚಿಬಿಟ್ಟು ಇಕ್ಕಕ್ಕೆ ಬರೋಕ್ಕಿಲ್ಲ. ಅನ್ನ ಬೇಯಿಸ್ಕೊಂಡು ತಿನ್ಲಿ ಹೇಳು, ನನಗೇನಾಗಬೇಕು ಅನ್ನೋ ಥರ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ. ಅನ್ನ ಎಲ್ಲ ದೇಬ್ಕೊಂಡು ಕೂಲರ್ಗೆ ಹಾಕೊಂಡು ಹೊಂಟೋಗ್ಬಿಟ್ಟವಳೆ. ನಾನಕ್ಕ ತಲೆನೇ ಕೆಡ್ಸ್ಕೊಂಡಿಲ್ಲ. ನಾನು ಫೋನ್ ಹಾಕಿದೆ, ನನ್ನ ಮಗಳು ಫೋನ್ ಹಾಕಿ ಹೆಂಗಮ್ಮಿ ಗ್ಯಾಸ್ ಅಂಟಿಸೋದು ಒಂದೆ, ಹಿಂಗೆ ಅಂಟಿಸು ಅಂತ ಹೇಳಿದ್ಲು ಕಣಕ್ಕ. ನಾನು ಹಂಗೆ ಅಂಟಿಸ್ದೆ, ಕುಕ್ಕರ್ ಹೆಂಗಮ್ಮಿ ಮುಚ್ಚೋದು ಒಂದೆ. ಈಗಳಮ್ಮ ಒಂದು ಅಕ್ಕಿ ಹಾಕ್ಬಿಟ್ಟು ಹಿಂಗೆ ಒಂದು 2 ಲೋಟ ನೀರು ಹಾಕ್ಬಿಟ್ಟು ಹಿಂಗೆ ಮುಚ್ಚು ಅಂದ್ಲು. ನಾನು ಮುಚ್ಚಿದೆ. ಅಯ್ಯೋ ಅಕ್ಕ, ಎದ್ರಕ ಬರ್ದಿಗಿನ ಕಾಲು ಸಸಿಗಳು ಬೊಲ್ ಮನೆ ಆಡಿಗಳು ಕಣಕ್ಕೋ. ಹೂನ್ ಹೇಳು. ಸಸೆ ಮಾಡಿಕ್ಕಿಲ್ಲ ಅಂತ ನಾವೆಲ್ಲ ಉಪವಾಸ ಇರಕಾಯ್ತದೇನಕ್ಕ? ಏನು ಉಪವಾಸ ಇದ್ರೆ ಹಿಂಗೆ ಇರ್ಬೇಕಾಯ್ತು ಸಾಯ ಗಂಟನ್ವಿ ಉಪವಾಸ ನೀನಿಯ. ಒಳ್ಳೆ ಕೆಮ್ಮೆ ಮಾಡಿದ್ಯಾ ಹೇಳು. ಅಲ್ಲ ನಿನ್ನ ಸೊಸೆಗೆ ಏನು ಬಂದಿರೋದು ಅಡ್ರೋಗ ಅಂತ? ಮಾಡ್ಬಿಟ್ಟು ಇಕ್ಬಿಟ್ಟು ಹೋದ್ರೆ ಒಂದು ಪಾವು ಶಾನೆ ಇಕ್ಕಿದ್ರೆ ನಾರು ಕೈ ಸೇದೋಯ್ತದೆ ಅವಳಿಗೆ. ಬುಟ್ಟಾಕು ನಿನ್ನ ಪೊದ್ದಿನೂ ನಿನ್ನ ಸೊಸೆ ಬೊಲ್ ಆಡ್ತಾಳ ಕಣಕ್ಕ. ಹೋದ್ರವ್ಲಿ ತಕ ಇನ್ನೇನು ಮಾಡೋಕ್ಕಾಯ್ತದೆ, ಹೆಂಗೋ ಇಕ್ಕೊಂಡಿದ್ಯಲ್ಲ. ಕೂಗ್ತೇನೆ ಹಾಕ್ಲೆ ಕುಕ್ಕರು? ಅಂಥದೂ ಇಲ್ಲ. ಇನ್ನೂ ಎಲ್ಲಿ ಕೂಗಿರ್ತದೆ, ಕೂಗು ಇರಲ್ಲ ಮಾಡಿರೋದಿಲ್ಲ. ಅದು ಕೂಗ್ತದಂತಲ್ಲ ಜೋರಾಗಿ ಅವಾಗ ಆಫ್ ಮಾಡಿದ್ರೆ ಆಯ್ತಾಗ. ಅದಕ್ಕೆ ನಾನು ನೋಡ್ಕೊಂಡು ಇಲ್ಲೇ ಕುಂತಿದ್ದೆ. ನೋಡೋಣ ಅನ್ನ ಮಾಡ್ಕೊಂಡು ತಿನ್ನನಿ, ಯಾವ್ದನ್ನ ಟಿ ವಿ ಪವಿ ನೋಡ್ಕೊಂಡು ತಿಂದರೆ ಒಂಥರ ನೆಮ್ಮದಿ ನನಗಂತೂ. ಹಂಗೆ ಕೂತ್ಕೊಂಡು ತಿನ್ನಕಿನ ಟಿ ವಿ ನೋಡ್ಕೊಂಡು ತಿಂದರೆ ನೀನು ನೆಮ್ಮದಿ ನೋಡವ. ನಮಗೂ ಹಂಗೆ ನೀನಿಯ ಏನಾರ ನೋಡ್ಕೊಂಡೆ ನೀನು ಮುದ್ದೆ ಅಂದೊತ್ನಾಗ ತಿನ್ನಬೇಕು. ನಿನ್ನ ಸೊಸೆ ಮತ್ತೆ ಅಲ್ಲೇ ಹೊಲ್ತಾಗೆ ತಿಂದ್ಬಿಟ್ಟು ಬತ್ತಾಳೋ ಏನೋ. ತಿಂದ್ಬಿಟ್ಟು ಬರಂಗಿದ್ರೆ ತಿಂದ್ಬಿಟ್ಟು ಬತ್ತಾಳೆ ಕಣಕ್ಕ. ಇಲ್ಲ ಅಂತಂದರೆ ನೋಡ್ಬೇಕು, ಬಂದು ಏನಾರ ಮಾಡ್ಕೊತಾಳೋ ಏನು ಕತಿಯೋ. ನಾನು ಅವಳು ಸವಾಸಕ್ಕೆ ಹೋಗಕ್ಕಿಲ್ಲ ಬಿಡು. ಏನಾರ ಮಾಡ್ಕೊಂಡು ಆಳು ಬಿದ್ದೋಗ್ಲಿನಕ್ಕ, ನಮಗೆ ಯಾಕೆ ಅವಳು ಸವಾಸ? ಅವಳು ಸವಾಸಕ್ಕೆ ಹೆಜ್ಜೆನೇ ಇಕ್ಕಿಲ್ಲ ನಾನಂತೂ. ಬಿಕಾರಿ ಅವಳಂತೂ. ಏನಕ್ಕ ಇಷ್ಟೊತ್ತಾದರೂ ಕುಕ್ಕರೇ ಕೂಗ್ಲಿಲ್ವಲ್ಲಕ್ಕ ನಮ್ಮದು? ಕೂಗ್ತದಿರಕ್ಕ, ಕೂಗ್ದೆ ಇನ್ನೇನು. ಕೂಗ್ತದೆ ಕುಕ್ಕರು. ಅದು 2 ಸಲ ಹಿಂಗೆ ಕೂಗಿದ ತಕ್ಷಣ ಹೋಗಿ ಗ್ಯಾಸ ಹಿಂಗೆ ಆಫ್ ಮಾಡಿಬಿಟ್ರೆ ಮುಗ್ದೋಯ್ತು. ಏನೋ ಕಣವ, ನಾವೆಲ್ಲ ನಮ್ಮ ಕಾಲದಾಗ ಈ ಕುಕ್ಕರು ನಾಕಾಣೆ, ಈ ಗ್ಯಾಸ್ ಸ್ಟವ್ ನಾಕಾಣೆ, ಏನು ನಾಕಾಣೆ. ನಾವೇನಿದ್ರು ನಾವೇನೇ ಸೌದೆ ಒತ್ಕೊಬರ್ಬೇಕು, ಉರಿ ಹಾಕಬೇಕು, ಅಡುಗೆ ಮಾಡಬೇಕು, ತಿನ್ನಬೇಕು. ಅದು ಬಿಟ್ರೆ ಈ ಕುಕ್ಕರ್ ಕತೆ ಎಲ್ಲನೂ ನಂಗತ್ತೂ ಗೊತ್ತಿಲ್ಲ ತಗ. ಅತ್ತೆ ಆಯ್ತೇನು ಊಟ ಆಗ್ಲೇ? ನಿನ್ನೆ ಅನ್ನನ ಇರಿಸೋದ್ರೆ ತಿಂತಾರೆ ಕಣವ. ಪಾಪ ನಿನ್ನ ಅನ್ನ ನಿನ್ನೆ ಇರಿಸೋಗಿಲ್ವಂತೆ, ಅದಕ್ಕೆ ನೀ ಕುಕ್ಕರ್ಗೆ ಹಾಕಿ ಇಕ್ಕದೆ ಅಂತ ಹೇಳ್ತಾ ಇತ್ತು. ಅತ್ತೆ ಕೂಲರ್ಗೆ ಏನಾರ ಕಮ್ಮಿ ಗಿಮ್ಮಿ ಆಗೋಗ್ಬಿಟ್ರೆ ನನ್ನ ಗಂಡ ಫೋನ್ ಹಾಕಿ ಒಂದು ಕೂಲರು ಎಕ್ಸ್ಟ್ರಾ ಬಂದ್ಬಿಟ್ಟವ್ರೆ, ಒಂದು ಆಳು ಗಂಡಾಳು ಮತ್ತೆ ಶಾನೆ ತಗೊಬಿಟ್ ಬಾ, 4 ಜನಕ್ಕೆ ತಗೊಬಿಟ್ ಬಾ, 3 ಜನ ಅಲ್ಲ ಅಂತ ಹೇಳಿದ್ರು ಅತ್ತೆ. ಅದಕ್ಕೆ ನಾನು ಬುಡತ್ತಾಗೆ ನೀನು ಯಾಕೆ ತಗೊಂಡೋಗನಿ ಅಂತ, ಗಂಡಾಳಲ್ವಾ ಅದಕ್ಕೆ ಹೊಸಿ ಶಾನೆ ತಗೊಂಡು ಹೋದೆ. ನನಗೂ ಇಲ್ಲ ನಿಮಗೂ ಇಲ್ಲ ಇವಾಗ. ಬಂದ್ಬಿಟ್ಟು ಹಂಗೆ ನೀ ಅಡುಗೆ ಮಾಡನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಸಾರು ಇಡ್ಸೋಗಿದ್ದೀನಲ್ಲ, ಅನ್ನಕ್ಕೆ ಇಕ್ಕನ ಏಸೊತ್ತು ಅಂತ ಹಂಗೆ ಇಟ್ಬಿಟ್ಟು ಈಗ ಹಿಂಗೆ ಓಡ್ ಬಂದೆ. ಹಂಗೇನು ಬಿಡು, ಅನ್ನಕ್ಕೆ ಇಕ್ಕಿವ್ನಿ ನಾನೇ ನೀಯ ತಿನ್ಕೊಳ್ಳೋಣ ಬಿಡು. ಸಾರು ಹೆಂಗೋ ಅದೇ ಐತಲ್ಲ ಇಸ್ಕಿದ ಬೇಳೆ ಸಾರು, ತಿನ್ಕೊಂಡ್ರಾಯ್ತು. ಇನ್ನೂ ಕೂಗ್ಲಿಲ್ವೇನು? ಈಗ ಇಕ್ಕಿದ್ರಾ? ಆಗಲೇ ಇಕ್ಕಿ ಒಂದು ಅರ್ಧ ಗಂಟೆ ಆಯ್ತೇನು, ಇನ್ನೂ ಕೂಗಿಲ್ಲ. ಸಣ್ಣೂರಿ ಮಾಡ್ಬಿಟ್ಟು ಬಂದೀವ್ನಿ, ಇನ್ನೂ ಕೂಗ್ಲಿಲ್ಲ. ಅದೇನಿಲ್ಲ, ಅಷ್ಟು ಕೂಗ್ಬೇಕಿತ್ತೆ. ಇರಿ ಹೊಸಿ ನೋಡ್ತೀನಿ ಹೋಗಿ. ಪಾಪ ಎಲ್ಲೋ ಆಳುಗಳು ಶಾಣೆ ಬಂದವ್ರೆ ಅಂತ ಹೇಳವ್ರೆ, ಅದಕ್ಕೆ ನೀನಿಯ ಪೊದ್ದಿ ಹಂಗೆ ಮಾಡೋಳೆ ಅಂತ ಅನ್ನಿಸ್ತದೆ ಕಣಕೋ. ಪಾಪ ನೋಡಿ ಹಂಗೆ ಹೇಳ್ತದೆ. ನಾನು ಹಂಗೆ ಅನ್ಕೊಳ್ಳಿಲ್ಲ, ಎಲ್ಲೋ ಬೇಕಂತಾನೆ ತಗೊಂಡೋಗೋಳು ತುಂಬ್ಕೊಂಡು ನಾನು ಉಪವಾಸ ಇರಲಿ ಅಂತ ಅನ್ಕೊಂಡೆ. ಬಿಡು ಹೋಗ್ಲಿ, ಏನು ಹೇಳಕ್ಕೆ ಹೋಗ್ಬಾರ್ದು. ಈಗ ನೋಡು ಕುಕ್ಕರು ನಾನು ಇಕ್ಕಿರೋದಕ್ಕೆ ಈಗಾಗಲೇ ಕುತ್ತಿಗೆಗಾನ ಉರಿ ಬಂದ್ಬಿಟ್ಟಿರ್ತದೆ. ನಮ್ಮ ಅತ್ತೆನೂ ಕುಕ್ಕರಾಗ ಅನ್ನ ಮಾಡೋದು ಕಲ್ತ್ಕೊಬಿಟ್ಲೆ, ನಮ್ಮ ಅತ್ತೆನೂ ಗ್ಯಾಸ್ ಸ್ಟವ್ ಹೊಂಡ್ಸೋದು ಕಲ್ತ್ಕೊಬಿಟ್ಲೆ ಅಂತ ಹೇಳ್ಬಿಟ್ಟು ಆಗಲೇ ಕುತ್ತಿಗೆಗೆ ಬಂದಿರ್ತದೆ ಇವಳಿಗೆ. ಅಕ್ಕ ನಾನು ಏನು ಮಾಡಿದ್ರು ಸಹಿಸಲ್ಲ, ಹೊಟ್ರಿ ಅವಳಿಗೆ. ಅಕ್ಕ ಏನು ಡಮ್ ಅಂತು ಕಣಕ, ನಿಮ್ಮನೆ ಒಳಗಡೆ ನೀ ಏನು ಡಮಾರ್ ಅಂತು ಕಣಕ. ಅಯ್ಯೋ ಶಿವನಿ, ಅಯ್ಯೋ ಪೊದ್ದಿ, ಅಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಯ್ಯೋ ಸಿಡಿತೋ ಕುಕ್ಕರು. ನಮ್ಮ ಅತ್ತೆ ಹೇಳಿದ ಮಾತು ಕೇಳಕ್ಕಿಲ್ವೋ? ಇಕ್ಬೇಡ ಕುಕ್ಕರ, ಇಕ್ಬೇಡ ಅಂದ್ರು ಕೇಳಕ್ಕಿಲ್ಲ. ಎಲ್ಲ ಕುಕ್ಕರ್ ಸಿಡ್ದೋಗಿ ಅಯ್ಯೋ ಯವ್ವ ಅಪ್ಪ ಹಾರೇ, ಅಯ್ಯೋ ಯವ್ವ ಹೋಯ್ನ. ಅಯ್ಯೋ ರಾಮ, ಅಕ್ಕ ಕುಕ್ಕರ್ ನೋಡ್ದಿನಕ್ಕ, ಅಲ್ಲಿ ನೋಡಿ ಹಂಗೆ ಸಿಡಿದು ಬಿದ್ದೋಗ್ಬಿಟ್ಟೈತೆ ಅಂತ. ನಿಮ್ಮ ಸ್ಟವ್ ಎಲ್ಲನೂ ಅಲ್ಲಿ ನೋಡಕ್ಕ ಮುರ್ದೆ ಹೊಂಟೋಗ್ಬಿಟ್ಟೈತಲ್ಲಕ್ಕೋ. ಅಗಳ ರಾಮ ಶಿವ, ಕುಕ್ಕರು ಬ್ಲಾಸ್ಟ್ ಆಗೈತಿ ಅಂತ ಅನ್ನಿಸದೆ ಕಣಕ್ಕ. ಪೊದ್ದಿ ಅಮ್ಮಿ, ಅಯ್ಯೋ ದೇವ್ರೆ, ಅಯ್ಯೋಲೇ ಪೊದ್ದಿಗೆಲ್ಲ ಅವನು ಏಟ್ ಬಿದ್ಬಿಟ್ಟೈತೆ ಕಣಕ್ಕ. ಪೊದ್ದಿ ಪೊದ್ದಿ ಪೊದ್ದಿ, ಮತ್ತೆ ಸಾವಿರಕ್ಕಿಂತ ಹೇಳ್ತೀನಿ, ನೀನು ಕುಕ್ಕರ್ ಇಕ್ಕಕ್ ಬರಕ್ಕಿಲ್ಲ ಕಣತ್ತೆ. ಅಯ್ಯೋ ಬೆಲ್ಟು ಹಾಕಕ್ಕಿಲ್ಲ
ಬಿಡಕ್ಕಿಲ್ಲ, ಹಂಗೆ ಮಾಡಕ್ ಬಂದ್ ಕುಂತೈತೆ. ಯೋಸ್ಕಿತ ಹೇಳಿದಿನ ಮತ್ತೆಗೆ ಬ್ಯಾಡ ಬ್ಯಾಡ ಅಂದ್ರುನ್ವೆ ಕೇಳದೇ ಇಲ್ಲ ನಮ್ಮ ಅತ್ತೆ. ಇಲ್ಲ ಇಲ್ಲ ನನಗೆ ಬರ್ತದೆ ಅಂತ ಅವತ್ ನೋಡಿದ್ರೆ ಗ್ಯಾಸ್ ಎಲ್ಲನೂ ಹಂಗೆ ಬಿಟ್ಬಿಟ್ಟು ಹೊಂಟೋಗಿತ್ತು. ಇವತ್ ನೋಡಿದ್ರೆ ಕುಕ್ಕರ್ ಎಲ್ಲನೂ ಇಕ್ಬಿಟ್ಟು ಅಯ್ಯೋ ನನ್ನ ಸೇರ ಬ್ಲಾಸ್ಟ್ ಮಾಡಾಕ್ ಬಿಟ್ಟೈತಲ್ಲಪ್ಪೋ. ನನಗೆ ಮನೆಯಾಗ ಉಳ್ಗಲ್ಲ ಇಲ್ಲ, ನಾನಂತೂ ಇರಕ್ಕೆಲ್ಲ ಹೋಯ್ತೀನಿ. ಅರ್ಧ ಗಂಟೆ ಕಾತಿದ್ರೇನ್ ಬ್ಯಾಡ ಅಂತನ್ನದೆ. ನನ್ನ ಕಣ್ಣು, ನನ್ನ ಕಾಲು, ನನ್ನ ಮಕ್ಕ ಎಲ್ಲ ಸ್ಕ್ರಾಪ್ ಮಾಡಕ್ ಬಿಟ್ಟಲ್ಲತ್ತೆ ನೀನು. ಅಯ್ಯೋ ಯವ್ವ ಕಾಪಾಡ್ರೋ ಯಾರದ, ನಮ್ಮ ಅತ್ತೆಯಿಂದ ಕಾಪಾಡ್ರಪ್ಪ. ನನ್ನ ಕೈಲಿ ಆಯ್ತಿಲ್ಲ, ನನ್ನ ಕೈಲಿ ಆಯ್ತಿಲ್ಲ. ಅಯ್ಯೋ ದೇವ್ರೆ, ನನ್ನ ಅಡುಗೆ ಮನೆಯೆಲ್ಲ ಹೊಂಟೈತಾ. ಅನ್ನ ನೋಡಿದ್ರೆ ಗೋಡೆಗೂ ಕುಚ್ಕೊಂಡೈತಲ್ಲ. ಅಯ್ಯೋ ದೇವ್ರೆ, ನಾನೇನಾರ ಬಂದ್ಬಿಟ್ಟಿದ್ರೆ ನನಗೂ ಇವಳ ಥರನೇ ಮಕ ಸೇಫ್ ಆಗೋಗ್ಬಿಟ್ರದು ಏನೋ. ಪದ್ದಿ ಏನೋ ಬಿಡು, ತೆಪ್ಪಾಯ್ತು. ನೋಡಿ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ ಇದನ್ನ ಬೇರೆ ಕ್ಲೀನ್ ಮಾಡ್ಬೇಕಲ್ಲ. ನೋಡು ಗ್ಯಾಸ್ ಸ್ಟವ್ ಎಲ್ಲ ಪುಡಿ ಆಗೋಗ್ಬಿಟ್ಟೈತಲ್ಲ. ಅಕ್ಕ ಗೋಡೆ ಮ್ಯಾಕೆ ಎಗ್ರಬಿಟ್ಟು ಕೆಳಗೆ ಬಿದ್ದೈತಿ ಅಂತ ಅನಿಸದೆ ಕಣಕ್ಕ. ಕುಕ್ಕರು ಅನ್ನ ಪನ್ನ ಎಲ್ಲ ಸಿಟ್ಟು ಹೋಗ್ಬಿಟ್ಟೈತೆ. ಪದ್ದಿ ತೆಪ್ಪಾಯ್ತು. ಎದಳು ಆಸ್ಪತ್ರೆಗೆ ನೋಡಿ, ಆಸ್ಪತ್ರೆಗೆ ಹೋಗ್ಬಿಟ್ಟು ಬರನಿ. ಇನ್ನೊಂದ್ಕಿತ ಯಾಕೆ ಕುಕ್ಕರ್ ಬೇಡ ಕಣವ, ಸ್ಟವ್ ಬೇಡ ಕಣವ ನನಗೆ. ಕುಕ್ಕರ್ ಸವಾಸನವೇ ಸಾಕು, ಸ್ಟವ್ ಸವಾಸನವೇ ಸಾಕು ನಂಗಂತೂ. ಏನನ್ವೇ ಬೇಡ ಕಣವ ನಂಗೆ. ಈಗೆಲ್ಲ ಆದ್ಮೇಲೆ ಏನತ್ತೆ ಹೇಳೋದು ನೋಡಿಲಿ. ಕಣ್ಣು ಮೂಗು ಎಲ್ಲ ಒಂಥರ ಆಗೋಗ್ಬಿಡ್ತು ನಂದಂತನೂ. ಹೊಂಟೋದೆ ನಾನಂತನೂ. ಯವ್ವ ನಿಮ್ಗೆ ಬ್ಲಾಸ್ಟ್ ಆಗ್ಬೇಕಿತ್ತು ಸರೋಗೋದು, ನನಗೆ ಬ್ಲಾಸ್ಟ್ ಆಗಂಗೆ ಮಾಡ್ಬಿಟ್ರಲ್ಲ. ಇನ್ನೊಂದ್ಕಿತ ಏನಾರ ಸ್ಟವ್ ಸವಾಸಕ್ಕೆ ಬರ್ಬೇಕಂತೆ. ಆಮೇಕಿಂದ ಐತೆ ಕಣ್ಣು ಮೂಗು ಎಲ್ಲ ಹೊಂಟೋಗ್ಬಿಟ್ಟೈತೆ. ಆಸ್ಪತ್ರೆಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲ ಕ್ಲೀನ್ ಮಾಡಿ ನೀವೇನೇನಿ, ನನ್ನ ಕೈಲಿ ಮಾಡೋಕ್ಕಾಗಕ್ಕಿಲ್ಲ. ನನಗೊಂಥರ ಆಗೋಗ್ಬಿಟ್ಟಿವ್ನಿ ನಾನು. ಅಲ್ಲ ಕಣಕ್ಕ, ಒಂದು ಹಿಂಗೆ ಆಗಿರಲಿಲ್ಲ, ಇವತ್ತೇನು ಹಿಂಗೆ ಆಗೋಗ್ಬಿಟ್ಟೈತಿ ಲೆಕ್ಕಾಕು. ಅಲ್ಲೋಡಕ್ಕ ಎಲ್ಲ ಪುಡಿ ಆಗೋಗ್ಬಿಟ್ಟೈತಲ್ಲ. ನನ್ನ ಮಗಂಗೆ ಏನಂತ ಹೇಳ್ಬೇಕು, ಏನು ಕಲ್ತೀವಿ ಕಣಕ್ಕ. ಅಯ್ಯೋ ಪದಿ ಎದೊಳೆ ಪದಿ. ಅತ್ತೆ ಅದು ಪ್ರಿಯ ಕೊಟ್ಟಿರೋ ಕುಕ್ಕರು, ಅದನ್ನ ಯಾಕೆ ಇಕ್ಕಕ್ಕೆ ಹೋದ್ರಿ? ಹೊಸ ಕುಕ್ಕರ, ಹಳೆ ಕುಕ್ಕರ್ ಇಕ್ಕಿದ್ರೆ ಆಯ್ತಿರ್ಲಿಲ್ವೇ? ಅದು ಬಳಸಿರ್ಲಿಲ್ವಲ್ಲ. ನನ್ನ ಮಗಳು ಏನಾಯ್ತದೆ ಬಳಸು ಅಂತಂದ್ರು, ಅದಕ್ಕೆ ನೀನು ಹಂಗೆ ಬಳಸ್ಬಿಟ್ಟೆ. ಯಾಕದು ಬಳಸ್ಬಾರ್ದಾಗಿತ್ತೆ? ಯಾರದನ್ನ ಎಲೆಕ್ಷನ್ ಟೈಮಾಗ ಕೊಟ್ಟಿದ್ದು. ನಾನು ಬ್ಲಾಸ್ಟ್ ಆಯ್ತವೆ ಅಂತ ಹೇಳ್ತಿದ್ದಕ್ಕೆ ಬಾಳಿಸಿಲ್ದಿದ್ದ ಸುಮ್ಮನೆ ಸ್ವಲ್ಪಡೆ ಮಡಗಿದ್ರೆ ನೀವು ಎತ್ಕೊಂಡು ಬಾಳಿಸ್ಬಿಟ್ಟಿದ್ರಲ್ಲ. ಯವ್ವ ಹೋಗತ್ತಾಗಿ ಫಸ್ಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಬಿಟ್ಟು ಬರ್ತೀನಿ ನಾನು. ನೀವಿರ್ರಿ, ನೋಡ್ಕೊತಾ ಇರ್ರಿ. ಬತ್ತಿನೋಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕಣ್ಗೆಲ್ಲ ಹುಸಿ ಏಟ್ ಬಿದ್ಬಿಟ್ಟೈತೆ, ಹೋಗ್ಬಿಟ್ಟು ತೋರಿಸ್ಕೊಬಿಟ್ಟು ಬರ್ತೀನಿ. ಆ ಕುಕ್ಕರ್ನ ನಮ್ಮ ಅಮ್ಮನ ಮನೆಗೆ ಸಾಗಿಡಿಯೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಮ್ಮನ ಪಾಪ ನನ್ನಂಗೆ ಆಗೋಗ್ಬಿಟ್ರದು ಏನೋ. ಆಮೇಕಿಂದ ಸದ್ಯ ಏನೂ ಆಗಲಿಲ್ಲ ಅಂತಂದರೆ ಒಳ್ಳೇದಾಯ್ತು ಬಿಡು. ನನಗಾದ್ರೂ ತಡ್ಕೊತಿದ್ದೆ, ನಮ್ಮ ಅಮ್ಮಂಗೆ ಬ್ಲಾಸ್ಟ್ ಆಗೋಗ್ಬಿಟ್ಟಿದ್ರೆ ಈ ವಯಸ್ಸಾಗೆ. ಅದಕ್ಕೆ ಯಾರೂ ಈ ಕುಕ್ಕರು ಅವು ಇವನು ಎಲೆಕ್ಷನ್ ಟೈಮಾಗ ಕೊಟ್ಟಿದ್ದನ್ನ ಇಸ್ಕೊಬಿಟ್ಟು ನಾವು ಇಕ್ಕಿ ನಮ್ಮ ಜೀವಕ್ಕೆ ಅಪಾಯ ತನ್ಕೋಬಾರ್ದು ಕಣ್ರಪ್ಪ. ಫಸ್ಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀನಿ ರೀ. ಯಾವ ಕಡೆ ಇದ್ದಿದ್ನೋ ಏನೋ ಕಣಕ್ಕ, ನಾನು ಬದುಕೊಂಡೆ ನನ್ನ ಸೊಸೆಗೆ ತಗೊಳ್ತು ಎಲ್ಲನೂ. ಅಕ್ಕೋ ಇನ್ನೊಂದ್ಕಿತ ಇಂಥ ಪ್ರಯೋಗ ಎಲ್ಲ ಮಾಡಕ್ಕೆ ಹೋಗ್ಬೇಡ ಪಾಪ. ನಿನ್ನ ಸೊಸೆ ನೋಡಿ ಆಸ್ಪತ್ರೆಗೆ ಫಸ್ಟ್ ತೋರ್ಸ ಮಗಿಗೆ. ನೀನು ಯಾಕವ ನಿಂಗೆ ಬೇಕಿದ್ದು ಕುಕ್ಕರಿಗೆ? ಪುಡಿ ಆಗೋಯ್ತಾ ಕುಕ್ಕರ್ ಇವಾಗ? ಈಗ ಕ್ಲೀನ್ ಮಾಡ್ಕೊಂಡು ಕುಂತ್ಕ ಪಾಪ. ಇರು ಕರ್ಕೊಂಡು ನಾನು ಹೋಗ್ಬಿಟ್ಟು ಬರ್ತೀನಿ ಆಸ್ಪತ್ರೆ. ನಿಂಗೆ ಕ್ಲೀನ್ ಮಾಡ್ಕ ಪಾಪ. ನಾನು ನೆಟ್ಗೆ ನೀನು ಇಕ್ಕಿದ್ನಲ್ಲ, ಯಾಕೆ ಹಿಂಗಾಯ್ತು ಕುಕ್ಕರು ಅಂತ ಗೊತ್ತಾಯ್ತಿಲ್ಲ. ಯಪ್ಪ ಇನ್ನೊಂದ್ಕಿತ ಈ ಕುಕ್ಕರು ಬೇಡ, ಈ ಸವಾಸನೂ ಬೇಡ.